ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ. ಇವತ್ತು ನಾನು ವೆಜಿಟೇಬಲ್ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವೆಜಿಟೇಬಲ್ ಮಂಚೂರಿ ಮಾಡೋದಕ್ಕೆ ಬೀನ್ಸು, ಕ್ಯಾರೆಟ್ ತುರಿ, ಕ್ಯಾಬೇಜ್ ತುರಿ ಮತ್ತು ಈರುಳ್ಳಿ ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಾಗಿ ನಾವು ಮನೆಯಲ್ಲೇ ಇದನ್ನು ಮಾಡ್ಕೋಬೋದು. ಈ ವೆಜ್ ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಇದಕ್ಕಿನ್ನ ಪೊಟ್ಯಾಟೊ ಮತ್ತು ಹಸಿ ಬಟಾಣಿನೂ ಬೇಯಿಸ್ಬಿಟ್ಟು ಹಾಕ್ಕೋಬೋದು. ಆ ಥರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಳುತ್ತೆ. ಇಲ್ಲಿ ನಾನು 2 ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಸ್ಪೂನು ಮೈದಾನ ತೊಗೊತಾ ಇದ್ದೀನಿ. ನೀರು ಹಾಕೋದೇನು ಬೇಡ, ಇದಕ್ಕೆ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ಕಲಿಸ್ತಾ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಹಾಕ್ಬಿಟ್ರೆ ತುಂಬ ಮೆತ್ತಗಾಗಿ ಮಂಚೂರಿ ಚೆನ್ನಾಗಿ ಬರೋದಿಲ್ಲ. ಖಾರಕ್ಕೋಸ್ಕರ 1 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ, ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿಗಿಂತ ಕೈಯಲ್ಲಿ ಕಲಿಸಿದ್ರೆ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಹದ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಉಂಡೆ ಚಿಕ್ಕದಾಗಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಮಂಚೂರಿ. ಕ್ಯಾಬೇಜ್ ಮಂಚೂರಿಗಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು. ಈ ಥರ ಎಲ್ಲ ರೆಸಿಪಿಗಳನ್ನ ಮಳೆ ಬರಬೇಕಾದ್ರೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ನಾನಿಲ್ಲಿ ಕರಿಯೋಕ್ಕೋಸ್ಕರ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಕಾದಿದ ಮೇಲೆ ಒಂದೊಂದೇ ಮಂಚೂರಿ ಬಾಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 6 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಬಿಟ್ರೆ ಮೊದಲು ಹಾಕಿರೋದೆಲ್ಲ ಬೇಯುತ್ತೆ, ಲಾಸ್ಟಲ್ಲಿರೋದೆಲ್ಲ ಸರಿಯಾಗಿ ಬೇಯೋದೇ ಇಲ್ಲ. ಇದೀಗ ಕಂಪ್ಲೀಟಾಗಿ ಬೆಂದಿದೆ. ಎಲ್ಲ ಒಂದು ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದನ್ನು. ಮಂಚೂರಿಗೆ ಇಲ್ಲಿ ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ, ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಡಬೇಕು. ಈರುಳ್ಳಿ ಎಲ್ಲ ಬೆಂದಮೇಲೆ ನಾನು ಇದಕ್ಕೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಡಾರ್ಕ್ ಸೋಯಾ ಸಾಸ್ ಹಾಕಿದ್ದೀನಿ. ಡಾರ್ಕ್ ಸೋಯಾ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಕಲರು ಸ್ವಲ್ಪ ಬ್ಲ್ಯಾಕಾಗಿ ಬರುತ್ತೆ. ಮತ್ತು ಇಲ್ಲಿ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಪೆರಿ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸನ್ನ ನೀವು ನೋಡಿಕೊಂಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಪೆರಿ ಕೆಚಪ್ ಸ್ವಲ್ಪ ಖಾರ ಇರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಡ ಅಂತಂದರೆ ಬರೀ ಟೊಮೊಟೊ ಸಾಸ್ ಹಾಕ್ಬಿಟ್ಟೆ ಇದನ್ನು ಟ್ರೈ ಮಾಡ್ಬೋದು. ಗ್ರೇವಿ ಎಲ್ಲ ರೆಡಿ ಆದಮೇಲೆ ಈಗ ಫ್ರೈ ಮಾಡಿರೋ ಮಂಚೂರಿ ಬಾಲ್ಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಮೇಲೆ ಈರುಳ್ಳಿ ಎಲ್ಲ ಗಾರ್ನಿಷ್ ಮಾಡಿ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಯಾವ ರೀತಿ ಇದೆ ಅಂತ ತಿಳಿಸಿ ನನಗೆ. ಥ್ಯಾಂಕ್ ಯು.